ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ವಿಶೇಷ ಏನು ಅಂತಂದರೆ, ಆಷಾಢ ಮಾಸ ಹತ್ತಿರ ಬರ್ತಾ ಇದೆ ಅಲ್ವಾ? ಆಷಾಢ ಮಾಸ ಅಂತ ಅಂದರೆ ನಮಗೆಲ್ಲರಿಗೂ ನೆನಪಾಗಿರ್ತಕ್ಕಂಥ ಒಂದು ಪೂಜೆ ಅಂತಂದರೆ ಲಕ್ಷ್ಮೀ ಪೂಜೆ. ಅದು ಆಷಾಢ ಲಕ್ಷ್ಮೀ ಪೂಜೆ. ಆಷಾಢ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಮಗೆ ಎಷ್ಟು ಅನುಕೂಲ ಇದೆ ಅಂತಂದರೆ ತುಂಬ ಅನುಕೂಲ ಇದೆ. ಲಕ್ಷ್ಮಿ ಅನುಗ್ರಹ ಪಡ್ಕೋಬೋದು. ಮತ್ತು ಒಂದು ಆಷಾಢ ಶುಕ್ರವಾರದಿಂದ ಪೂಜೆ ಮಾಡ್ತಕ್ಕಂಥದ್ದನ್ನು ಆಷಾಢ ಲಕ್ಷ್ಮೀ ಪೂಜೆ ಅಂತ ಕರಿತೀವಿ. ಈ ಪೂಜೆ ದೇವಿಗೆ ತುಂಬ ಇಷ್ಟವಾಗಿರುತ್ತದೆ. ಆಷಾಢ ಲಕ್ಷ್ಮೀ ಪೂಜೆ ಮಾಡೋದರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಫ್ರೆಂಡ್ಸ್. ಶಾಂತಿ, ಸಂಪತ್ತು, ಧನ, ಧಾನ್ಯ ವೃದ್ಧಿ ಆಗುತ್ತದೆ. ಲಕ್ಷ್ಮೀ ದೇವಿ ಅನುಗ್ರಹವಾಗುತ್ತದೆ ನಮಗೆ. ಈ ಆಷಾಢ ಲಕ್ಷ್ಮೀ ಪೂಜೆ ವಿಶೇಷ ಏನು ಅಂದರೆ ಸ್ನೇಹಿತರೆ, ಈ ಪೂಜೆಯು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಿರಬೇಕು ನಾವು. ಅಂದರೆ ಶುಭ ಮುಂಜಾನೆ 4:15 5:00 ಅಷ್ಟರಲ್ಲಿ ಇರುತ್ತೆ ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಲ್ಲ, ಅಷ್ಟರಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡಬೇಕು ಸ್ನೇಹಿತರೆ. ಹಂಗಾಗಿ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಆದಷ್ಟು ರಾತ್ರಿಯೇ ಎಲ್ಲ ರೆಡಿ ಮಾಡಿಕೊಂಡು ಜೋಡಿಸ್ಕೊಂಡು ಇಟ್ಕೊಂಡಿರ್ಬೇಕು. ಯಾಕಂದರೆ ಬೆಳಗಿನ ಜಾವ ನಾವು ಎಷ್ಟೇ ಬೇಗ ಮಾಡ್ತೀವಿ ಅಂತಂದರೂ ಸ್ವಲ್ಪ ಟೈಮ್ ನಮಗೆ ಕಡಿಮೆ ಆಗುತ್ತೆ. ಹಂಗಾಗಿ ನಾವು ಆದಷ್ಟು ರಾತ್ರಿಯೇ ಎಲ್ಲ ಜೋಡಿಸ್ಕೊಂಡಿರಬೇಕು. ಬೆಳಗಿನ ಜಾವ 4:15 5:00 ಒಳಗೆ ನಮಗೆ ಪೂಜೆ ಸಮಯ ಇರುತ್ತೆ. ಅಷ್ಟರಲ್ಲೇ ಪೂಜೆ ಮಾಡಬೇಕು. ಆಷಾಢ ಲಕ್ಷ್ಮೀ ಪೂಜೆ ವಿಶೇಷನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು. ಈ ವರ್ಷ ಅಂದರೆ 2026 ನಮಗೆ ಜುಲೈ 15ರಿಂದ ಆಗಸ್ಟ್ 12ರವರೆಗೆ ಆಷಾಢ ಮಾಸ ಇರುತ್ತೆ. ಈ ಆಷಾಢ ಮಾಸದಲ್ಲಿ ನಮಗೆ 17, 24, 31 ಮತ್ತು ಆಗಸ್ಟ್ 7ನೇ ತಾರೀಕುವರೆಗೂ ನಮಗೆ ಆಷಾಢ ಶುಕ್ರವಾರಗಳು 4 ಶುಕ್ರವಾರಗಳು ಸಿಗುತ್ತೆ. ಈ 4 ಶುಕ್ರವಾರಗಳಲ್ಲಿ ಆಷಾಢ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡ್ಕೋಬೋದು. ಈ 4 ವಾರಗಳು ಅಂದರೆ ಆಷಾಢದ ಬರ್ತಕ್ಕಂಥ 4 ಶುಕ್ರವಾರಗಳು ತಪ್ಪದೆ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿದರೆ ನಿಮ್ಮ ಸಂಕಲ್ಪ ಏನೇ ಇದ್ದರೂ ಖಂಡಿತ ನೆರವೇರುತ್ತೆ ಸ್ನೇಹಿತರೆ. ಅದಕ್ಕೆ ನನಗೆ ಒಂದು ಅನುಭವವೂ ಆಗಿದೆ. ನನಗಂತೂ ತುಂಬ ಒಳ್ಳೆಯದಾಗಿದೆ. ನೀವು ಸಹ ಈ ಪೂಜೆಯನ್ನು ಮಾಡಿ, ಸಂಕಲ್ಪ ಮಾಡಿ, ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಂದು ಏನು ಹೇಳ್ತೀನಿ ಅಂತಂದರೆ ಸ್ನೇಹಿತರೆ, ಈಗ ಆಷಾಢದಕ್ಕಿಂತ ಮುಂಚೆ ಒಂದಿನ ಮನೆ ಪೂರ್ತಿ ಡೀಪಾಗಿ ಕ್ಲೀನ್ ಮಾಡ್ಕೊಬಿಡಿ. ಯಾಕಂದರೆ ಆಷಾಢ ಆದಮೇಲೆ ನೆಕ್ಸ್ಟ್ ಲಕ್ಷ್ಮೀ ಪೂಜೆ, ಆಷಾಢದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ. ನೆಕ್ಸ್ಟು ಶ್ರಾವಣ ಬರುತ್ತೆ. ಶ್ರಾವಣದಲ್ಲಿ ಒಂದಾದಮೇಲೆ ಒಂದು ದಿನ ನಮಗೆ ಪೂಜೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಇಷ್ಟಾದರೆ ಅಷ್ಟು ಡೀಪ್ ಕ್ಲೀನನ್ನು ಈ ಟೈಮಲ್ಲೇ ಮಾಡ್ಕೋಬಿಡಿ. ಆಷಾಢ ಬರೋದಕ್ಕಿಂತ ಮುಂಚೆನೇ ಮಾಡಿಕೊಂಡ್ರೆ ನಮಗೂ ಒಂದು ಮನಸ್ಸು ಪ್ರಶಾಂತವಾಗಿರುತ್ತೆ. ಎಲ್ಲ ಮನೆ ಕ್ಲೀನಾಗಿದೆಯಪ್ಪ ಅಂತ. ಆಮೇಲೆ ನಾವು ಯಾವುದೇ ಒಂದು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಮನೆ ಶುದ್ಧತೆ ಇರಬೇಕು ಸ್ನೇಹಿತರೆ. ಮನೆ ಎಷ್ಟು ಶುದ್ಧವಾಗಿರುತ್ತೋ ನಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿರುತ್ತೆ. ಯಾಕೆ ಅಂತಂದರೆ ಮನೆ ಕ್ಲೀನಾಗಿತ್ತು ಅಂದರೆ ನಮಗೂ ಒಂದು ಪ್ರಶಾಂತವಾಗಿರ್ತೀವಿ ನಾವು ಮನೆಯಲ್ಲಿ. ಅದು ಚಲಪಿಲಿ ಎಲ್ಲ ಏನೇನೋ ವಸ್ತುಗಳೆಲ್ಲ ಇಟ್ಟಿದ್ರೆ ನಮಗೂ ನೆಮ್ಮದಿ ಇರಲ್ಲ. ನಾವು ಪೂಜೆ ಮಾಡಿದ್ರೂ ಅದಕ್ಕೆ ಪ್ರತಿಫಲನೂ ಸಿಗಲ್ಲ. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂದರೆ, ಒಂದು ದಿನ ನೀವೇನು ಮಾಡ್ತೀರಾ, ಆಷಾಢ ಮಾಸದ ಶುಕ್ರವಾರ ಪೂಜೆ ಏನು ಮಾಡ್ತೀರಾ ಅದಕ್ಕಿಂತ ಮುಂಚೆನೇ ಒಂದು ಸರಿ ಡೀಪಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳಿ, ಎಲ್ಲ ನೀಟ್ ಮಾಡ್ಕೊಳ್ಳಿ. ಆವಾಗ ನೀವು ನೆಮ್ಮದಿಯಾಗಿ ಪೂಜೆ ಮಾಡಬಹುದು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಗುರುವಾರನೇ ನಾವು ರಾತ್ರಿಗೆ ಆದಷ್ಟು ಒಂದು ಸ್ವಲ್ಪ ನಾವೆಲ್ಲ ರೆಡಿ ಮಾಡ್ಕೋಬೇಕು. ಈಗ ಹೂವು ಜೋಡಿಸ್ಕೊಳ್ಳೋದಾಗಿರಲಿ, ಒಂದು ವೀಳ್ಯದೆಲೆ ತಂದಿಟ್ಟಿದ್ದೀವ, ಅಡಿಕೆ ತಂದಿಟ್ಟಿದ್ದೀವ, ಕಾಯಿ ತಂದಿಟ್ಕೊಂಡಿದ್ದೀವ, ನೈವೇದ್ಯಕ್ಕೆ ಹಣ್ಣುಗಳು ತಂದಿಟ್ಟಿದ್ದೀವ, ಪ್ರತಿಯೊಂದು ಜೋಡಿಸ್ಕೊಂಡು ರೆಡಿ ಇಟ್ಕೊಂಡ್ಬಿಟ್ಟು ಎಲ್ಲ ಮನೆಯಲ್ಲಿ ಎತ್ತಿಟ್ಟು ಮಲ್ಕೋಬಿಡಿ. ಬೆಳಗ್ಗೆ ಎದ್ದು ಬೇಗ ನೆಲಕರಣೆ ಎಲ್ಲ ಮಾಡಿ, ಮತ್ತು ನೆಲಕರಣೆ ಮಾಡಬೇಕಾದ್ರೆ ಅಂತಂದರೆ ಮನೆ ಒರೆಸ್ಬೇಕಾದ್ರೆ ಒಂಚೂರು ಗೋಮೂತ್ರ ಹಾಕ್ಕೊಂಡು ನಾವು ನೆಲ ಒರೆಸ್ರಿ, ತುಂಬ ಶುದ್ಧಿ ಆಗುತ್ತೆ. ಆ ಥರ ಮಾಡ್ಕೊಳ್ಳಿ. ನಾವು ಸಹ ಎಣ್ಣೆ ಹಚ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಆದ ನಂತರ ಮಡಿ ಬಟ್ಟೆಯನ್ನು ಉಟ್ಬಿಟ್ಟು ನಂತರ ನಾವು ಸಹ ಲಕ್ಷ್ಮಿ ಥರ ರೆಡಿ ಆಗಬೇಕು. ಅಂದರೆ ತಲೆಗೊಂದು ಹೂವು ಇಟ್ಕೋಬೇಕು, ಅರಿಶಿನ ಕುಂಕುಮ ಇಟ್ಕೊಂಡಿರ್ಬೇಕು, ಕೈಗೆ ಬಳೆ ಹಾಕಿರಬೇಕು, ಅಂಚು ಸೆರಗಿನ ಸೀರೆಯನ್ನು ಉಟ್ಕೊಂಡು ನಾವು ರೆಡಿಯಾಗಿ ಪೂಜೆಗೆ ನಾವೆಲ್ಲ ರೆಡಿ ಮಾಡ್ಕೊಳ್ಬೇಕು. ಪೂಜೆಗೆ ಏನೇನು ಬೇಕು ಅಂತಂದರೆ, ಸ್ನಾನದ ನಂತರ ಫಸ್ಟು ತುಳಸಿ ಗಿಡದ ಹತ್ರ ಹೋಗಿ ರಂಗೋಲಿ ಹಾಕಿ ಅಲ್ಲಿ ಅರಿಶಿನ ಕುಂಕುಮ ಏರಿಸಿ ರಂಗೋಲಿಗೆ, ಮತ್ತು ತುಳಸಿ ಗಿಡಕ್ಕೂ ಒಂದು ಅರಿಶಿನ ಕುಂಕುಮ ಹೂವು ಇಟ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಹೊಸ್ತಲ ಹತ್ರ ಬನ್ನಿ. ಹೊಸ್ತಿಲ ಹತ್ರನೂ ಅಷ್ಟೇ ರಂಗೋಲಿ ಮತ್ತು ಹೂವು ಇಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹೊಸ್ಲಿಗೆ ಇಟ್ಕೊಂಡು ಒಳಗೆ ಬನ್ನಿ. ಒಳಗೆ ಬಂದಮೇಲೆ ದೇವಿಗೆ ನೈವೇದ್ಯಕ್ಕೆ ಏನೇನು ಬೇಕು, ಒಂದು ಪಾಯಸ ಮಾಡ್ಕೊಳ್ಳಿ, ಒಂಚೂರು ಕೋಸಂಬರಿ ಪಾನಕ ಮಾಡ್ಕೊಳ್ಳಿ. ಅದು ಆಗೋದೇ ಇಲ್ಲ
ನಂಗೆ ಮಾಡೋಕ್ಕೆ ಅಂತ ಅಂದರೆ ಕೊನೆಗೆ ಹಾಲು ಸಕ್ಕರೆ ಹಣ್ಣು 3 ಥರದ್ದು ಇಲ್ಲಾಂದರೆ ಒಂದು 5 ಥರದ್ದು ಹಣ್ಣು ಇಲ್ಲಾಂದರೆ ಒಂದೇ ಥರದ್ದಾಗುತ್ತೆ ಅಂದರೆ ಒಂದು 5 ಹಣ್ಣು ಒಂದೇ ಥರದ್ದು ಆದಷ್ಟು ದಾಳಿಂಬೆ ಸೇಬು ಈ ಥರ ಕೆಂಪು ಇರ್ತಕ್ಕಂಥದ್ದನ್ನು ಅರ್ಪಣೆ ಮಾಡಿ ತುಂಬ ಒಳ್ಳೆಯದು. ದೇವಿಗೆ ಏನೇನು ಬೇಕು ಅಂತ ಲಕ್ಷ್ಮೀ ಪೂಜೆಗೆ ಏನೇನು ಬೇಕು ಅಂತ ಅಂದರೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಮಲ್ಲಿಗೆ ಹೂವು ತಗೊಳ್ಳಿ, ಒಂದು ಬಿಲ್ಪತ್ರೆ ಇಟ್ಕೊಂಡಿರ್ರಿ, ತುಂಬ ಒಳ್ಳೆಯದು. ನಮಗೆ ತುಂಬ ಒಳ್ಳೆಯದು ಬಿಲ್ಪತ್ರೆ ಲಕ್ಷ್ಮಿಗೆ ಏರಿಸಿದ್ರೆ. ಏನೇನು ಬೇಕು ಲಕ್ಷ್ಮೀ ಪೂಜೆಗೆ ಅದನ್ನೆಲ್ಲ ರೆಡಿ 1-2 ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಮತ್ತು ಲಕ್ಷ್ಮೀ ದೇವಿಗೆ ಉಡಿ ತುಂಬೋದಕ್ಕೆ ಮಂಗಳ ದ್ರವ್ಯಗಳು ಬಳೆ ಅಕ್ಕಿ ಎಲೆ ಅಡಿಕೆ ಈ ಥರದ್ದೆಲ್ಲ ರೆಡಿ ಮಾಡಿಕೊಂಡ್ರೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಪದೇ ಪದೇ ಎದ್ದೊಳ್ಬಾರ್ದು. ಆ ರೀತಿ ಪ್ರತಿಯೊಂದು ರೆಡಿ ಮಾಡ್ಕೊಳ್ರಿ. ದೀಪಗಳು ರೆಡಿ ಮಾಡ್ಕೊಳ್ಳಿ. ಮೊದಲು ತುಳಸಿ ಗಿಡದ ಹತ್ರ ದೀಪ ಹಚ್ಚಿ ಅಲ್ಲಿ ಪೂಜೆ ಮಾಡ್ಕೊಂಡು ಬನ್ನಿ. ಹೊಸ್ತಿಲ ಹತ್ರ ದೀಪ ಹಚ್ಬಿಟ್ಟು ಹೊಸ್ತಿಲ ಪೂಜೆ ಮಾಡಿಕೊಂಡು ಒಳಗೆ ಬನ್ನಿ. ಮತ್ತು ಲಕ್ಷ್ಮೀ ಪೂಜೆಗೆ ಕಳಶ ಬೇಕು ಮತ್ತು ಮಾಂಗಲ್ಯ ಬೇಕು. ಮಾಂಗಲ್ಯ ಇದ್ದರೆ ಮಾಂಗಲ್ಯ ಹಾಕಿ, ಇಲ್ಲಾಂದರೆ ಅರ್ಶಿಣ ಕೊಂಬು ಕಟ್ಟಿ ಬಳೆ ಅಡಿಕೆ ವೀಳ್ಯದೆಲೆ 5 ವೀಳ್ಯದೆಲೆ ಜೋಡಿಸ್ಕೊಳ್ರಿ, ಒಂದು ಕಾಯಿ ಇಟ್ಕೊಂಡ್ರಿ. ಇಷ್ಟೆಲ್ಲ ಪ್ರತಿಯೊಂದು ಈಗ ಲಕ್ಷ್ಮೀ ಪೂಜೆಗೆ ಏನೇನು ಬೇಕೋ ಎಲ್ಲ ಹೇಳಿದ್ದೀನಿ, ಅದನ್ನೆಲ್ಲ ಜೋಡಿಸಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆನ ಮಾಡೋದು ವಿಧಿವಿಧಾನವಾಗಿ ತುಂಬ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತೀನಿ. ಅದೇ ರೀತಿ ಪೂಜೆ ಮಾಡ್ಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.